ನಿರಂತರವಾಗಿ ಸುರಿದ ಭಾರಿ ಮಳೆಯ ಕಾರಣದಿಂದ ಮನೆಯ ಗೋಡೆ ಕುಸಿದು ಬಿದ್ದು ಅದೃಷ್ಟವಶಾತ್ ಮನೆಯಲ್ಲಿ ಮಲಗಿದ್ದ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆ ನಡೆದಿರುವುದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಮಂಗಳವಾರಪೇಟೆಯ ಅಮರಜ್ಯೋತಿ ನಗರದಲ್ಲಿ ಎದುರಾಗಿದೆ. ಅಮರಜ್ಯೋತಿ ನಗರದ ಹರೀಶ್ ಎಂಬುವರ ಜಂಕ್ಷಿಟ್ ಒದಕಿಯ ಮನೆಯ ಗೋಡೆಯು ಮಧ್ಯರಾತ್ರಿ ಭಾರಿ ಶಬ್ದದಿಂದ ಕುಸಿದಿದೆ. ಗೋಡೆ ಕುಸಿದ ಜಾಗದಲ್ಲಿಯೇ ನಿದ್ರೆಗೆ ಶರಣಾಗಿದ್ದ ಹರೀಶ್ ಪತ್ನಿ ಮಕ್ಕಳು ಗೋಡೆ ಬಿರುಕು ಶಬ್ದವನ್ನು ಕೇಳಿಸಿಕೊಂಡು ತಕ್ಷಣ ನಿದ್ರೆಯಿಂದ ಎದ್ದು ಮುಂದೆ ಬರುತ್ತಿದ್ದಂತೆ ಗೋಡೆ ಬಿದ್ದಿದೆ. ಗಾರೆ ಕೆಲಸ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದ ಹರೀಶ್ಗೆ ಇದ್ದ 10 ಅಡಿ ಅಗಲ 25 ಅಡಿ ಉದ್ದದ ಮನೆಯ ಹಿಂಬದಿ ಸಂಪೂರ್ಣ ನೆಲಕಚ್ಚಿದೆ. ಉಳಿದ 10 ಅಡಿ ಜಾಗದಲ್ಲಿ ಬದುಕು ಸಾಗಬೇಕಾಗಿರುವುದರಿಂದ ಕುಟುಂಬ ಸಂಕಷ್ಟಕ್ಕೊಳಗಾಗಿದೆ. ನಗರಸಭೆ ಆಡಳಿತ ಹಾಗೂ ತಾಲೂಕು ಆಡಳಿತ ಮನೆ ಬಿದ್ದು ಅತಂತ್ರ ಸ್ಥಿತಿಯಲ್ಲಿರುವವರಿಗೆ ಸಹಾಯ ಚಾಚಬೇಕೆಂದು ತಾಲೂಕು ಆದಿಜಾಂಬವ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಯ ಮುಖಾಂತರ ಮನವಿ ಮಾಡಿದ್ದಾರೆ. ಮಗ ಮತ್ತೆ ನಗರಸಭೆ ಅಧ್ಯಕ್ಷರು ಸ್ಥಳ ಬಂದು ನೋಡಿಕೊಂಡು ಬೆಳಿಗ್ಗೆ ಬಂದು ಎಲ್ಲ ದಾಖಲಾತಿಗಳು ತಗೊಂಡ್ಬನ್ನಿ, ನಮಗೆ ಆದಂಥ ಅನುಕೂಲ ಮಾಡಿಕೊಡ್ತೀನಿ ಅಂತ ವಾಕಿಲವರು ಧೈರ್ಯ ತುಂಬಿ ಹೋಗಿದ್ದಾರೆ. ಮಾನ್ಯ ಶಾಸಕರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪ್ರಾಧಿಕಾರ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ಇವತ್ತು ರಜೆ ಇದ್ದಿದ್ದ ಕಾರಣ ನಾವೆಲ್ಲರಿಗೂ ವಾಟ್ಸಪ್ ಮುಖಾಂತರ ಮಾಹಿತಿ ಕಳಿಸಿದ್ದೀವಿ. ನಾಳೆ ದಿನದಲ್ಲಿ ಎಲ್ಲರಿಗೂ ಆಫೀಸ್ಗೆ ಒಂದು ಲಿಖಿತವಾಗಿ ಅರ್ಜಿ ಕೊಡೋ ಕೆಲಸ ಮಾಡ್ತೀವಿ.